ಮನೆಗೆ ನೆಂಟರು ಬಂದಿದ್ದರು. ತಕ್ಷಣ ಹೊರಡಬೇಕು ಅಂತ ಹೇಳ್ತಿದ್ರು. ಅವ್ರನ್ನ ಹಾಗೆ ಕಳ್ಸೋಕ್ಕೆ ನಂಗೆ ಮನಸ್ಸೇ ಇರಲಿಲ್ಲ. ಏನಾದರೂ ಒಂದು ದಿಢೀರಂತ ಮಾಡಿ ಅವ್ರಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿನೇ ಕಳಿಸ್ಬೇಕು ಅಂತ ಅಂದ್ಕೊಂಡೆ. ಬಟ್ ಏನು ಮಾಡಬೇಕಂತ ತೋಚಲೇ ಇಲ್ಲ. ತಕ್ಷಣ ನಂಗೆ ತೋಚಿದ್ದು ಈ ರೈಸ್ ಬಾತು ಮಾಡಿದೆ. ಅವರಂತೂ ಎಷ್ಟು ಇಷ್ಟಪಟ್ಟರು ಅಂದರೆ, ಅಯ್ಯೋ ಎಷ್ಟು ಚೆನ್ನಾಗಿದೆ, ಹೇಗೆ ಮಾಡಿದ್ರಿ ಅಂಥೇಳಿ ರೆಸಿಪಿ ಎಲ್ಲ ಬರ್ಸ್ಕೊಂಡು ಹೋಗಿದ್ದಾರೆ. ಸೊ ನಮ್ಮ ಫ್ರೆಂಡ್ಸ್ಗೂ ಇದನ್ನೆಲ್ಲ ತಿಳಿಸೋಣ ಅಂತ ಹೇಳಿಬಿಟ್ಟು ನಾನು ನಿಮಗಿದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದೇನು ಹೊಸ ರೆಸಿಪಿ ಅಲ್ಲ, ತುಂಬ ಹಳೆಯ ರೆಸಿಪಿ ಇದು. ಎಲ್ರಿಗೂ ಗೊತ್ತಿರುತ್ತೆ. ನಾನು ಈಗ ಶುರು ಮಾಡಿರ್ತಾರಲ್ವ ಅಡುಗೆ ಮಾಡೋಕ್ಕೆ, ಅಂಥ ಮಕ್ಳಿಗೆ ತೋರಿಸ್ತಾ ಇದ್ದೀನಿ. ಈ ಒಂಟಿಯಾಗಿ ಒಬ್ಬೊಬ್ಬರೇ ಮನೆಗಳು ಮಾಡ್ಕೊಂಡಿರ್ತಾರೆ ಅಂಥವ್ರಿಗೋಸ್ಕರ. ಇದು ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರು ಆರಾಮಾಗಿ ಮಾಡ್ಕೋಬೋದು. ಒಂದು 3 ಲೀಟರ್ ಕುಕ್ಕರ್ ಇದ್ದರೆ ಸಾಕು, 4 ಜನಕ್ಕೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ಒಂದು ಸಲ ನೀವು ಮಾಡ್ಕೊಂಡು ತಿಂದರೆ ಸಾಕು, ಮತ್ತೆ ಬಿಡೋದೇ ಇಲ್ಲ. ಈಸಿ ರೆಸಿಪಿ, ಇದನ್ನೇ ಮಾಡ್ತಾ ಇರೋಣ ಅಂತ ಮಾಡ್ಕೋತಾ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಈ ರೆಸಿಪಿ ತಿಂತಾಯಿದ್ರೆ ನೀವು ಬಾತು ಬೇಡ, ಪಲಾವು ಬೇಡ, ಏನು ಬೇಡ ಅಂತೀರ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈ ರೈಸ್ ಬಾತ್ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ರಂತೂ ನೀನು ನಡಿ ನಾ ಬರ್ತೀನಿ ಅನ್ನತ್ತೆ. ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗೆ ಮಾಡೋದು ಅಂತ. ರೆಸಿಪಿ ಶುರು ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ರೆಸಿಪಿ ಪೋಸ್ಟ್ ಕೂಡ ಫಸ್ಟ್ ನಿಮಗೆ ಬರುತ್ತೆ. ಬನ್ನಿ ರೆಸಿಪಿ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ಪ್ರಭಾಪಾರ ರೆಸಿಪಿಗೆ ಸ್ವಾಗತ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 10 ಬಿಡಿಸಿದ ಬೆಳ್ಳುಳ್ಳಿ ಕಾಳು ತೊಗೊಂಡಿದ್ದೀನಿ. ಇದನ್ನು ಒಂದು ಜಜ್ಜೋಕಲ್ಲಲ್ಲಿ ಬೆಳ್ಳುಳ್ಳಿನೆಲ್ಲ ಜಜ್ಜಿ ಇಟ್ಕೊಂಡಿದ್ದೀನಿ. ಒಂದು 15 ಹೆಸರು ಕರ್ಬೇವಿನ ಸೊಪ್ಪನ್ನ ತೊಗೊಂಡು ಒಟ್ಟಿಗೆ ಹಿಡ್ಕೊಂಡು ಈ ಥರ ಸಣ್ಣಗೆ ಪುಡಿ ಪುಡಿಯಾಗಿ ಕಟ್ ಮಾಡ್ಕೋಬೇಕು. 2 ಹಸಿಮೆಣ್ಸಿನ್ಕಾಯಿನ ಈ ಥರ ಮಧ್ಯದಲ್ಲಿ ಸೀಳಿ ಇಟ್ಕೋಬೇಕು. 2 ಒಣ ಮೆಣಸಿನ್ಕಾಯಿನ ಮುರಿದು ಇಟ್ಕೋಬೇಕು. ಸ್ಪ್ರಿಂಗ್ ಆನಿಯನ್ ತಂದಾಗ ಜುಟ್ಟೆಲ್ಲ ಉಪಯೋಗಿಸಿ ಅದರದ್ದು ಈರುಳ್ಳಿನ ತೆಗೆದಿಟ್ಟಿದೆ, ಅದೊಂದು 5-6 ಎತ್ಕೊಳ್ತಾ ಇದ್ದೀನಿ. ನೀವು ಅಕಸ್ಮಾತ್ ಮನೇಲಿ ಸಾಂಬಾರು ಈರುಳ್ಳಿ ಇದ್ದರೆ ಅದೊಂದು 5-6 ಹಾಕ್ಕೋಬೋದು. ಇಲ್ಲದೇ ಇದ್ದರೆ ಇದೇ ಈರುಳ್ಳಿನ ಬೇಕಾದಷ್ಟು ಆಗುತ್ತೆ. ಈಗ ಒಂದು ಟೊಮೆಟೊನ ತೊಗೊಂಡು ಅದೂ ಅಷ್ಟೇ ಸಣ್ಣಗೆ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೋಬೇಕು. ಟೊಮೆಟೊ ಚಿಕ್ಕದಾಗಿತ್ತು, ಅದಕ್ಕೆ ಇನ್ನೂ ಒಂದು ಅರ್ಧ ಟೊಮೆಟೊ ತೊಗೊಳ್ತಾ ಇದ್ದೀನಿ. ಈಗ ಇದಿಷ್ಟು ಮಸಾಲೆ ಆಯಿತು, ಇಲ್ಲಿ ತೆಗೆದಿಡ್ತಾ ಇದ್ದೀನಿ. ಸ್ಟವ್ ಮೇಲೆ ನಾನಿಲ್ಲಿ 3 ಲೀಟ್ರ್ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಕಾಯೋ ಅಷ್ಟೊತ್ತಿಗೆ ಕಾಫಿ ಕುಡಿಯೋ ಚಿಕ್ಕ ಲೋಟ ಬರುತ್ತಲ್ಲ, ಅದರೊಳಗಡೆ 2 ಲೋಟ ಅಕ್ಕಿ ತೊಗೊಳ್ತಾ ಇದ್ದೀನಿ. ಪುಟಾಣಿ ಲೋಟ ಇದು. ಅದೇ ಲೋಟದಲ್ಲಿ ಅರ್ಧ ಲೋಟ ತೊಗರಿಬೇಳೆ. ಇವೆರಡನ್ನು ನೀರು ಹಾಕಿ 2 ಸತಿ ತೊಳೆದು ನೆನೆಯಕ್ಕೆ ಇಟ್ಬಿಡೋಣ. ಈಗ ಕುಕ್ಕರ್ ಚೆನ್ನಾಗಿ ಕಾದಿದೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಕಾದಿದೆಯಾ ನೋಡಿಕೊಂಡು 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನು ಜೀರಿಗೆ, 1/4 ಚಮಚ ಕಡಲೆಬೇಳೆ, 1 ಅರ್ಧ ಚಮಚ ಉದ್ದಿನಬೇಳೆ, 1 10 ಕಾಳು ಮೆಂತ್ಯ ಹಾಕಿ ಇದೆಲ್ಲ ಚಟಪಟ ಅಂದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಣ. ಒಣಮೆಣ್ಸಿನ್ಕಾಯಿ, ಜಜ್ಜಿ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಅದು ಪುಡಿಯಾಗಿ ಹೆಚ್ಚಿರುವಂಥ ಕರ್ಬೇವಿನ ಸೊಪ್ಪು, ಇವೆಲ್ಲ ಹಾಕಿ ಒಂದು ಸೌಟ್ ತೊಗೊಂಡು ಚೆನ್ನಾಗಿ ಇದನ್ನು ಹಸಿ ವಾಸನೆ ಎಲ್ಲ ಹೋಗೋವರೆಗೂ, ಘಮ ಬರೋವರೆಗೂ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು. ಈಗ ಫ್ಲೇಮು ಮೀಡಿಯಮಲ್ಲೇ ಇರಲಿ. ಈಗ ಸಾಂಬಾರು ಈರುಳ್ಳಿ ಅಥವಾ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ಳೋಣ. ಇದನ್ನೇನು ಮಧ್ಯೆ ಹೆಚ್ಚೋದು ಬೇಡ, ಹಾಗೆ ಹಾಕ್ಕೊಳ್ಳೋಣ. ಜೊತೆಗೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಆ ಈರುಳ್ಳಿನೂ ಹಾಕೋಣ. ಈಗ ಇವೆಲ್ಲನೂ ಚೆನ್ನಾಗಿ ಬಾಡೋವರೆಗೂ, ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಒಂದು 4 ಚಿಟಿಕೆಯಷ್ಟು ಹಿಂಗಿನ ಪುಡಿನೂ ಹಾಕ್ಕೊಳ್ಳೋಣ. ಸ್ವಲ್ಪ ಹುರಿದಿದ್ದಾದಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ. ಈಗ ಸೌಟಲ್ಲೆಲ್ಲ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೋಬೇಕು. 1 ನಿಮಿಷ ಚೆನ್ನಾಗಿ ಈ ಥರ ಬಾಡಿಸಿದ ಮೇಲೆ ಉಪ್ಪು ಹಾಕ್ಕೊಳ್ಳೋಣ. ನಾನಿಲ್ಲಿ ಕಲ್ಲು ಉಪ್ಪು ಉಪಯೋಗಿಸ್ತಾ ಇದ್ದೀನಿ. ಉಪ್ಪು ಹಾಕಿದ ಮೇಲೆ ಎಲ್ಲ ಪದಾರ್ಥಗಳು ಬೇಗ ಬೆಂದ್ಕೊಂಡ್ಬಿಡುತ್ತೆ. ಈರುಳ್ಳಿ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈ ಥರ ಚೆನ್ನಾಗಿ ಅದನ್ನು ಮೆತ್ತಗಾಗೋವರೆಗೂ ಹುರಿಬೇಕು. ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾದ್ಮೇಲೆ ಅರಿಶಿನದ ಪುಡಿ 1 ಚಮಚ, ಸಾಂಬಾರು ಪುಡಿ 1 ಚಮಚ, ಕೆಂಪು ಮೆಣಸಿನ ಪುಡಿ 1 ಚಮಚ, ಇಲ್ಲಿ 1 ಚಮಚ ಹುಣಸೆ ಹಣ್ಣಿನ ಪ್ಯೂರಿ ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ನೀವು ಯೋಚನೆ ಮಾಡ್ಬೋದು, ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀವಲ್ಲ, ಮತ್ತು ಸಾಂಬಾರು ಪುಡಿ ಖಾರದ ಪುಡಿ ಎಲ್ಲ ಬೇಕಂತ. ಇವೆಲ್ಲ ಹಾಕಿದ್ರೇ ನಿಮಗೆ ಟೇಸ್ಟ್ ಬರೋದು. ಸೊ ನೀವು ಅದನ್ನು ಹಾಕಲೇಬೇಕು. ನಿಮ್ಗೆ ಅದಷ್ಟು ಖಾರ ಅನಿಸೋದೇ ಇಲ್ಲ. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿರೋದು ಖಾರ ಇರೋ ಹಸಿಮೆಣ್ಸಿನ್ಕಾಯಿ ಅಲ್ಲ ಅದು. ಎಲ್ಲ ಕುದ್ದು ಚೆನ್ನಾಗಿ ಮೆತ್ತಗಾಗೋವರೆಗೂ ಈ ಥರ ಬೇಯಿಸ್ಕೋಬೇಕು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ.
ಈಗ ಕೊತ್ತಂಬರಿನೂ ಸಹ ಚೆನ್ನಾಗಿ ಮಿಕ್ಸ್ ಆಗೋ ಥರ ತಿರುಗಿಸ್ಕೊಳ್ಳೋಣ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಾಗಿದೆ. ನೆನೆಸಿಟ್ಟಿದ್ವಲ್ಲ ಅದರಲ್ಲೇ ನೀರನ್ನೆಲ್ಲ ತೆಗೆದು ಬರೀ ಅಕ್ಕಿ ಬೇಳೆನ ಮಾತ್ರ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಅಕ್ಕಿ ಬೇಳೆಗೆಲ್ಲ ಮಸಾಲೆ ಚೆನ್ನಾಗಿ ಅಂಟ್ಕೋಬೇಕು. ಆ ಥರ ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು. ಅಕ್ಕಿ ಕಾಳು ಯಾವುದು ಒಂದು ಬೆಳ್ಳಗೆ ಕಾಣಿಸ್ಬಾರ್ದು. ಆ ಥರ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಆ ಥರ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು 7 ಲೋಟ ನೀರು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನು 2 ಲೋಟ ಅಕ್ಕಿ, ಅರ್ಧ ಲೋಟ ಬೇಳೆ ತೊಗೊಂಡಿದ್ದೆ, 2.5 ಆಯಿತು. ಅದಕ್ಕೆ 3ರಷ್ಟು ನೀರು ಹಾಕ್ಕೋಬೇಕು. ನಿಮಗೆ ಸ್ವಲ್ಪ ಉದುರಾಗೆ ಬೇಕು ಅನ್ನೋ ಅಂತ ಇಷ್ಟಪಡೋರಾದರೆ 5 ಲೋಟ ಹಾಕ್ಕೊಂಡ್ರೆ ಸಾಕು. ಈಗ ಇದೆಲ್ಲ ಮಿಕ್ಸ್ ಆದಮೇಲೆ ಚೆನ್ನಾಗಿ ಒಂದು ಹೆಸರು ಬರೋವರೆಗೂ, ಅಂದರೆ ನೀರು ಕುದಿಯೋಕ್ಕೆ ಶುರು ಆಗುತ್ತಲ್ಲ ಆವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ಕೊಡಬೇಕು. ನೀಟಾಗಿ ಗ್ಯಾಸ್ ಕೆಟ್ಟು ವಿಷಲ್ ಎಲ್ಲ ನೋಡಿಕೊಂಡು ತೊಳೆದು ಇಟ್ಟಿರಿ, ಇಲ್ಲಾಂದರೆ ಅದು ವಿಷಲ್ ಬರೋದಿಲ್ಲ. ವಿಷಲ್ ಬಿಡೋ ತನಕ ಕಾಯೋಕ್ಕಾಗಲ್ಲ, ಕುಕ್ಕರ್ ತಣ್ಣಗಾಗೋವರೆಗೂ ಇರೋಕ್ಕಾಗಲ್ಲ ಅಂತ ಅನ್ನೋರು ಇನ್ನೂ 1 ಅಥವಾ 2 ವಿಷಲ್ ಎಕ್ಸ್ಟ್ರಾ ಕೊಟ್ಬಿಟ್ಟು ಅದನ್ನು ಕುಕ್ಕರ್ ಸಮೇತ ನಲ್ಲಿ ಕೆಳಗಡೆ ಇಟ್ಬಿಟ್ಟು ವೆಯ್ಟ್ ಮೇಲೆ ನೀರು ಬಿಟ್ಟರೆ ಬೇಗ ವಿಷಲ್ ಬಿಟ್ಬಿಡುತ್ತೆ. ಆಗ ನೀವು ತಕ್ಷಣ ಮುಚ್ಚಳ ತೆಗಿಬೋದು. ಯಾವುದಕ್ಕೂ ಸೇಫ್ಟಿ ಕೇರ್, ಹುಷಾರಾಗಿರಿ. ವಿಷಲ್ ಬಿಡೋಕ್ಕೆ ಮುಂಚೆನೇ ಹೇಗೆ ತೆಗೆಯೋದು ಅನ್ನೋದನ್ನು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನನ್ನ ಮಕ್ಕಳಿಗೆ, ಅಂದರೆ ಕುಕ್ಕಿಂಗ್ ಬಿಗಿನರ್ಸ್ಗೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಯಾರಿಗುಂಟು ಯಾರಿಗಿಲ್ಲ ಈ ಟೇಸ್ಟು. ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೆಟೊ ಸಿಪ್ಪೆ ಎಲ್ಲ ಮೇಲೆ ಬಂದಿರುತ್ತೆ, ಅದನ್ನು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಏನಂತ ಮುದ್ದೆ ಥರನೂ ಇರೋದಿಲ್ಲ ಅನ್ನ ಇದು, ಹಾಗೆಯೇ ತುಂಬ ಉದುರಾಗೂ ಇರೋದಿಲ್ಲ, ಹೀಗಿರುತ್ತೆ. ಬಡಿಸೋವಾಗಲೂ ಅಷ್ಟೇ ಬೇಗ ತಿಂದ್ಬಿಡ್ಬೇಕು ಅನ್ನಿಸ್ಬೇಕು, ಆ ಥರ ಬಡಿಸ್ಬೇಕು. ನೋಡಿ ಈ ಥರದೊಂದು ಬಟ್ಲಲ್ಲಿ ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಹಾಕಿದ್ರೆ ಅನ್ನನೂ ಜಾಸ್ತಿ ಹೋಗುತ್ತೆ. ಅವ್ರಿಗೂ ಜಾಸ್ತಿ ಹಾಕಿದ್ದೀವಿ ಅನ್ಸೋದಿಲ್ಲ, ಸ್ವಲ್ಪನೇ ಅನಿಸುತ್ತೆ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಜೊತೆಗೊಂದು ಹಪ್ಪಳನೋ ಅಥವಾ ರೆಡಿಯಾಗಿ ಏನಾದರೂ ಚೌಚೋ ಗೀಚೋ ಇದ್ದರೆ ಚೌಚೋ ಸಹ ಇಡ್ಬೋದು. ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.